ಈ ಭದ್ರಕಾಳಿ ಮನೇಲಿ ಏನು ನಡೀತೈತೆ ಗೊತ್ತೇ ಆಗ್ತಾ ಇಲ್ವಲ್ಲ. ನಿನ್ನೆ ಏನೋ ಅವ್ರ ಮಗಳು ಬಂದ್ಲು, ಏನೋ ಕಣ್ಣೆಲ್ಲ ಕೆಂಪಗಾಗಿತ್ತು, ಕೆನ್ನೆ ಮೇಲೆ ಗಾಯ ಇದ್ದಂಗಿತ್ತು. ಇವತ್ತಿಬ್ಬರು ಕಾಣಿಸ್ತಾ ಇಲ್ಲ. ಇನ್ನು ಆ ಲಕ್ಷ್ಮಿನ ಮಾತಾಡಿ ಕೇಳೋಣಂದ್ರೆ ಅವಳಂತೆ ಈಚೆನೇ ಬರಲ್ಲ. ಒಳಗಡೆ ಅದು ಏನು ಮಾಡ್ತಾಳೋ ಏನೋ. ಯಾಕೋ ಸೆಟಕ್ಕ ಏನಕ್ಕ ಮಾಡ್ತಿದ್ಯಾ? ಬಾ ಕೈಲಿ ಮಾತಾಡೋಣ. ಅಲ್ಲ ಇನ್ನು ಏನು ಮಾಡ್ತಿದ್ಯಾ? ಇರೋದಕ್ಕೆ ಆಮೇಲಿಂದ ಮಾತಾಡೋಣ. ನಂಗೆ ಸ್ವಲ್ಪ ಕೆಲಸ ಐತೆ. ನೀನು ನೋಡು ಮನೇಲೆಲ್ಲ ಕೆಲಸ ಮಾಡಿ ಆ ಮಗನ್ನು ಮತ್ತೆ ಸೊಸೆನೆಲ್ಲ ಕೆಲಸ ಕಳಿಸಿ ಮಗುನ ನಿದ್ದೆ ಮಾಡಿಸಿ ಆರಾಮ ಕೂತ್ಬಿಟ್ಟಿದ್ಯಾ. ನಮ್ಮ ಮನೇಲಿ ಇವತ್ತು ಏನು ಕೆಲಸನಾಗಿಲ್ಲ. ರುಕು ಬರ್ತೀನಿ ತಡಿ. ಏನೋ ಒಂದು ಮುಖ್ಯವಾಗಿರೋ ವಿಷಯ ಹೇಳೋಣ ಅನ್ಕೊಂಡೆ. ಬಿಡಕ್ಕ, ನಿನಗೆ ಅದನ್ನು ಕೇಳೋ ಭಾಗ್ಯ ಇಲ್ಲ. ಹೋಗಕ್ಕ, ಮಾಡೋಗು ನೀನು. ಮನೇಲಿ ಮುಸ್ರೆ ಪಸ್ರೆ ತೊಳ್ಕೊ ಹೋಗಕ್ಕ. ಏನು ಮುಖ್ಯ ವಿಷಯನಾ? ಬಂದೆ ತಡಿ. ಏನು ರುಕು, ಏನು ವಿಷಯ? ಅಕ್ಕ, ನಿನ್ನೆ ಅವಳು ಉಮಾ ಬಂದ್ಲು. ಕೆನ್ನೆ ಮೇಲೆಲ್ಲ ಗಾಯ, ಕಣ್ಣೆಲ್ಲ ಕೆಂಪಗಾಗಿತ್ತು. ಇವತ್ತು ತಾಯಿ ಮಗಳು ಇಬ್ಬರು ಕಾಣಿಸ್ತಾನೆ ಇಲ್ಲ ಅಕ್ಕ. ಏನಾಯ್ತಂತ ಕೇಳೋಣ ಅಂದ್ರೆ. ಎಲ್ಲರಿಗೂ ನಿನ್ಗೇನು ಮಾನ ಮರಿದಿಲ್ಲ? ಅವಳು ಮೊನ್ನೆ ಲಾಸ್ಟ್ ಬೈದವಳೆ ರೋಡಲ್ಲಿ ನಿಂತ್ಕೊಂಡು, ಸುಮ್ಮನೆ ಅವ್ರ ಮೇಲೆ ನೆಪ ಇಟ್ಕೊಂಡು ಹೆಂಗೆ ಬೈದ್ಲು ನೀನೇ ನೋಡ್ದಲ್ಲ. ನೋಡಿದ್ರು ಮತ್ತೆ ಅವಳ ಸುದ್ದಿ ನಿತ್ಯ. ಅವಳ ಸುದ್ದಿ ನನಗೆ ಹೇಳಕ್ಕೆ ಬರಬೇಡ. ಅವ್ರ ಮನೇಲಿ ಏನಾನ ಆಗಲಿ, ಏನಾನ ಮಾಡ್ಕೊಳ್ಳಿ, ನನಗೇನು. ನೀನು ಅವಳ ವಿಷಯ ಮಾತಾಡಿದ್ರೆ ಕರೀಲೇ ಬೇಡ ನನ್ನ. ಏನು ಒಳ್ಳೇದು ಹೇಳೋಣ ಅಂದರೆ ಹಿಂಗೆ ಜನಗಳು. ಸಾಕು ಸಾಕು, ಇನ್ನು ಮೂತಿ ತೀರ್ಸಕ್ಕೆ ಹೋಗ್ಬೇಡ. ಆಮೇಲೆ ಒಂದು ಸೈಡ್ ಹಂಗೆ ಪರ್ಮನೆಂಟಾಗಿ ಹೋಗ್ಬಿಡ್ತೈತಿ. ಇನ್ನೊಂದ್ಸತಿ ನೀನು ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ನನಗೇನು ಹೇಳ್ಬೇಡ. ಸಾಕು, ರೋಡಲ್ಲಿ ನಿಂತ್ಕೊಂಡು ಅವಳ ಕೈಲಿ ಉಗಿಸ್ಕೊಳೋದು ಬೇಡ, ಅವ್ರ ಸವಸನೋ ಬೇಡ. ತಿನ್ನೋದು ನಮ್ಮನೆ ಅನ್ನ ಅವಳ ಕೈಲಿ ಯಾಕೆ ಮಾತು ಕೇಳಬೇಕು? ಹೇಳಾಯ್ತಲ್ಲ, ಹೋಗ್ಬೋದಿನ್ನ. ಈ ಜನ್ಮದಲ್ಲಿ ಎಷ್ಟು ಉಗಿದ್ರೂ ಈ ರುಕ್ಕು ಮಾತ್ರ ಬುತ್ತಿ ಬರಲ್ಲ ಅನ್ಸುತ್ತೆ. ಅಲ್ಲ, ಮೊನ್ನೆ ಎಲ್ಲ ಪರ್ಕೆಯಲ್ಲಿ ಹೊಡಿದಿರೋದು ಒಂದೇ ಕಮ್ಮಿ ನಮಗೆ. ಹಂಗೆ ಹೋಗಿದ್ಲು. ಆದ್ರೂ ತಿರ್ಗಾ ಅವಳ ಬಗ್ಗೆನೇ ಮಾತಾಡೋಣ ಅಂತಳಲ್ಲ. ಅವಳ ಕೈಲಿ ಉಗಿಸ್ಕೊಳಕ್ಕೆ ನಮ್ಗೇನು ಗ್ರಾಚಾರನ? ಇವಳೇ ಬೈಸ್ಕೊಂಡ್ಲಿ ಬಿಡು, ನಮ್ಗೇನು. ನಾವು ಹೋಗಿ ಮನೇಲಿ ಕೆಲಸ ನೋಡೋಣ. ಆ ಹುಡುಗಿ ಹೇಳಿದ ಮನೆ ಇದೆ ತಾನೇ ನಮ್ಮ? ಕರೀರಿ, ಅವ್ರನ್ನ ಹೊರಗಡೆ ಮಾತಾಡೋಣ. ಓಕೆ ಸರ್, ಕರಿತೀನಿ. ಏ ರವಿ, 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 ಹೊರಗಡೆ ಬರ್ತೀರಲ್ಲ, ನಾವೇ ಒಳಗಡೆ ಬರೋಣ. ಬೇಗ ಬನ್ರಿ ಈಚೆ. ಯಾರು ಇದ್ದೀರಾ ಮನೆ ಒಳಗಡೆ? ಯಾರಿದ್ದೀರಾ ಮನೆಯಲ್ಲಿ? ಬನ್ನಿ ಹೊರಗಡೆ, ಎಷ್ಟೊತ್ತಿಂದ ಕರಿತಾರದು. ಏ ರವಿ. ಅಮ್ಮ ಚೆನ್ನಾಗಿ ಮಾಡೈತೆ ಸೂಪು, ಸೂಪರ್ ಆಗೈತೆ. ಏನಯ್ಯ ಕೇಳಿಸ್ತಾ ಇಲ್ಲ? ಹೊರಗಡೆ ಯಾರೋ ರವಿ ರವಿ ಅಂತ ಆಗ್ಲಿಂದ ಕೂಗ್ತಾನೆ ಅವ್ರೆ. ಯಾರಂತ ಗೊತ್ತಿಲ್ಲ, ನೋಡೋಕ್ಕಾಗಿಲ್ಲೇನಪ್ಪ. ಹೋಗೋಣ ಬೇಡಮ್ಮ, ಸ್ವಲ್ಪ ಇತ್ತು ಕುಡ್ದ್ಬಿಟ್ಟು ಹಂಗೆ ಹೋಗೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ. ಹೋಗ್ತೀನಿ ಈಗ. ರವಿ, ಏ ರವಿ, ಈಗ ಹೊರಗಡೆ ಬರ್ತೀಯಿಲ್ಲ, ಒಳಗಡೆ ಬಂದು ಕತ್ತನ ಪಾಟಿ ಇಟ್ಕೊಂಡು ಎಳ್ಕೊಂಡು ಬರಲ್ಲ ಈಚೆಗೆ. ಯಾವಳೆ ಅವಳು? ಈಚೆ ನಿಂತ್ಕೊಂಡು ನನ್ನ ಮಗನ್ನ ಕಟ್ಟಿನ ಪಟ್ಟಿ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾಳಂತೆ. ಬರ್ತೀನಿರೋ ಈಚೆ, ನಿಂಗಿದೆ ಇವತ್ತು. ನಾನು ಹಿಂಗೆ ಬೈತಾರದು? ನಾನೇನು ಮಾಡಿದೆ ಇವ್ರಿಗೆ? ಯಾರಂತಾನೆ ಗೊತ್ತಿಲ್ಲ, ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಬೈತಾರಲ್ಲ. ಬಾಮ ಹೋಗಿ ನೋಡೋಣ. ಇವತ್ತು ನೋಡಿ ಬಿಡೋಣ, ನಡಿ ಈಚೆ. ಯಾವಳ ಬಂದು ನನ್ನ ಮನೆ ಬಾಗ್ಲಲ್ಲಿ ನನ್ನ ಮಗನ್ನೇ ಬೈತಾಳೆ ನೋಡು. ಹೂನಮ್ಮ, ಸದ್ರ ತಗೊಂಡ್ರೆ ಎಲ್ಲರೂ ಹಂಗೆ. ಏನು ನಮ್ಮನೆ ಹತ್ರ ಬಂದು ನನ್ನೇ ಬೈತವ್ರು, ಯಾರಂತ ಗೊತ್ತಿಲ್ಲ. ನಡಿ ನಡಿ, ಯಾರಂತ ನೋಡೋಣ ಆಮೇಲೆ ಇರೋದು. ಪೊಲೀಸು. ಪೊಲೀಸೇ ಬಂದಿರೋದು. ಸರ್, ನೀವು ನಮ್ಮನೆ ಹತ್ರ ಏನು ವಿಷಯ ಸರ್? ಹೇಳೋಣ, ವಿಷಯ ಎಲ್ಲ ಹೇಳೋಣ. ನೀವೇ ತಾನೇ ರವಿ? ಇವ್ರು ನಿಮ್ಮ ಅಮ್ಮನಾ? ಹೌದು ಸರ್, ಇವರೇ ನಮ್ಮಮ್ಮ. ನಾನೇ ರವಿ ಸರ್. ಉಮಾ ಅಂದ್ರೆ ಯಾರು? ಮೇಡಮ್, ಅದು ಉಮಾ ನನ್ನ ಹೆಂಡ್ತಿ ಮೇಡಮ್. ಉಮಾ ನನ್ನ ಸೊಸೆನೆ. ಯಾಕ್ರಿ ಮೇಡಮ್? ಸಾಕು ನಾಟಕ ಮಾಡಿದ್ದು. ನಮ್ಮ ನೋಡಿದ ತಕ್ಷಣ ಭಯ ಬಂದ್ಬಿಡ್ತಾ? ಉಸಿರೇ ಬರ್ತಾ ಇಲ್ಲ ಈಚೆಗೆ. ಗೊತ್ತಾಗುತ್ತೆ ಎಲ್ಲ. ಸ್ಟೇಷನ್ ನಡೀರಿ, ಎಲ್ಲ ಅಲ್ಲೇ ಗೊತ್ತಾಗುತ್ತೆ ವಿಷಯ. ಏನು ಸರ್, ಏನು ಹೇಳ್ತಿದ್ದೀರಾ ಸರ್ ಇವರು? ನಾವೇ ಸರ್ ಸ್ಟೇಷನ್ಗೆ ಬರಬೇಕು ಸರ್? ಹೇಳ್ರಿ, ನಿಮ್ಮ ಹೆಂಡತಿ ಹೇಳಿ ಕಾಣ್ತಾನಿಲ್ಲ. ಸರ್, ಅವ್ರ ತವ್ರ ಮನೆಗೆ ಹೋಗಿದ್ದಾರೆ ಸರ್. ಯಾಕೆ ಸರ್, ಏನು ವಿಷಯ ಅಂತ ಹೇಳಿ ಸರ್. ಇಲ್ಲೇ ಸ್ಟೇಷನ್ ಎಲ್ಲ ಬೇಡ ಸರ್, ನಮ್ಮ ಮಾನ ಮರ್ಯಾದೆನೇ ಹೋಗುತ್ತೆ ಸರ್ ಆಮೇಲೆ. ಓಹೋ, ಅಷ್ಟೊಂದು ಭಯ ಇದೆಯಾ? ಮಾನ ಮರ್ಯಾದೆ ಹೋಗುತ್ತೆ ಅಂತ ನಿಮಗೆ? ಒಂದು ಹೆಣ್ಣಿಗೆ ಹಿಂಸೆ ಕೊಡ ಹೋಗುತ್ತಾಗಲ್ವ ನಿಮಗೆ? ವರದಕ್ಷಿಣೆ ಕಿರುಕುಳ ಕೊಡ ಹೋಗುತ್ತಾಗಲ್ವಾ? ಅವಾಗೆಲ್ಲ ನಾಚಿಕೆ ಆಗಲ್ಲ? ಅವಾಗೆಲ್ಲ ಭಯ ಇಲ್ಲ ನಿಮಗೆ? ನಮ್ಮನ್ನು ನೋಡಿದಾಗ 4 ಜನ ನೋಡ್ತಾರೆ ಅಂದಾಗ ನಿಮಗೆ ನಾಚಿಕೆ ಭಯ ಎಲ್ಲ ಬಂದ್ಬಿಡುತ್ತಾ? ನಡೀರಿ ಸ್ಟೇಷನ್ಗೆ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಹೋಗಿ ಜೀಪ್ ಹತ್ರಿ. ಇಲ್ಲಾಂದರೆ ನಾನು ಪೊಲೀಸ್ ಹೆಂಗೆ ಕರ್ಕೊಂಡು ಹೋಗ್ತಾರೆ ನೋಡಿದ್ದೀರಲ್ಲ, ಅದೇ ರೀತಿ ಕೈಗೆ ಕೋಳ ಹಾಕಿ ಮೆರಗನೆ ಮಾಡಿ ಕರ್ಕೊಂಡು ಹೋಗ್ತೀನಿ. ಅದು ಬೆಸ್ಟ ಇದು ಬೆಸ್ಟ? ನೀವೇ ಡಿಸೈಡ್ ಮಾಡಿ ಬೇಗ ಹೋಗಿ ಕುತ್ಕೊತಾ ಇರಬೇಕು.
ಏನು ಮೇಡಮ್ ನಾವು ಸುಮ್ಮನೆ ಇದ್ದೀರಿ ಅಂತ ನಮ್ಮ ಮೇಲೆ ಜೋರ್ ಮಾಡ್ತಿದ್ದೀರಾ? ಯಾರು ಮೇಡಮ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು? ಬೇರೆ ಯಾರು ಅಲ್ಲಪ್ಪ, ನೀನು ಹೆಂಡ್ತಿನೋ ನಿಮ್ಮ ಅತ್ತೆನೇ ಕೊಟ್ಟಿರೋದು. ಅವರು ಅಲ್ಲೇ ಸ್ಟೇಷನ್ಗೆ ಬರ್ತಾರೆ, ಅಲ್ಲೇ ಏನಂತ ತೀರ್ಮಾನ ಮಾಡೋಣ. ಫಸ್ಟ್ ನೀವು ಜೀಪ್ ಹತ್ರಿ, ಇಲ್ಲಾಂದರೆ ನಮ್ಮ ಕೈಲಿ ಬೀಳುತ್ತೆ ಈಗ. ಏನು ಉಮಾನ ಅವಳ ಹತ್ರ ಮಾಡಲ್ಲಲ್ಲ ಸರ್, ನೀವು ಬೇರೆ ಯಾರೋ ಅಂದ್ಕೊಂಡು ಅಮ್ಮನ ಹತ್ರನೋ ಬಂದಿದ್ದೀರಾ ಸರ್? ನಮ್ಗೇನು ಬುದ್ಧಿ ಇಲ್ವಲ್ಲ, ನಮಗೇನು ಗೊತ್ತಾಗಲ್ವಾ, ಅದಕ್ಕೆ ನಾವು ಬೇರೆ ಅನ್ಕೊಂಡು ಇಲ್ಲಿ ಬಂದುಬಿಟ್ಟಿದ್ದೀರಿ. ನಡಿಯಮ್ಮ ಫಸ್ಟು ಜೀಪ್ ಹತ್ತು, ನಿಮ್ಗೆ ಒಳ್ಳೆ ಮಾತಲ್ಲಿ ಹೇಳಿ ಸಾಕಾಯ್ತು. ಹತ್ರಿ ಬೇಗ. ನಡಿಯಮ್ಮ, ಹೋಗಿ ಏನಂತ ವಿಚಾರಿಸ್ಕೊಂಡು ಬರೋಣ. ಬೇಗ ಬೇಗ ಬನ್ರಿ. ಅಯ್ಯೋ ಪಾಪಿ, ನಮ್ಮ ಸಂಸಾರನೇ ಈಗ ಬೀದಿಗೆ ತಂದುಬಿಡ್ಲಲ್ಲಪ್ಪ. ಅಂಥದ್ದು ಏನಾಗೈತೆ ಅಂದ್ಬಿಟ್ಟು ಇವಳು ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟವಳೆ. ನನ್ನ ಮಗನ ಬೇರೆ ಕರ್ಕೊಂಡು ಹೋಗ್ತಾರಲ್ಲಪ್ಪ. ನಾನು ಬರ್ತೀನಿ ರವಿ, ನಾನು ಇರ್ತೀನಿ ನಿನ್ನ ಜೊತೆ. ಬಾಮ್ಮ, ಸುಮ್ಮನೆ ಬಾ ನೀನು. ಹತ್ಕೊಂಡೆಲ್ಲ ಬರ್ಬೇಡ, ಅಲ್ಲಿ ಏನಂತ ಹೋಗಿ ವಿಚಾರಿಸೋಣ ಬಾ. ಅವಳೇ ಕೊಟ್ಟಿದ್ದಾಳೆ ಕಂಪ್ಲೇಂಟ್ ಅಂದರೆ ಇನ್ಯಾವತ್ತೂ ಅವಳು ನಿಮ್ಮ ಮನೆಗೆ ಸೇರಿಸೋದು ಬೇಡ. ಅವ್ರ ಅಮ್ಮನ ಮನೇಲಿ ಇರಲಿ ಪರ್ಮನೆಂಟಾಗಿ. ಏನ್ರಿ ನಿಮ್ದು ಗುಸ್ಗುಸು ಪಿಸ್ಪಿಸು, ಬೇಗ ಬೇಗ ಬನ್ರಿ. ಭದ್ರಕಾಳಿ ಭದ್ರಕಾಳಿ ಎಲ್ಲಿಗೂ ಹೋಗಿ ಬರ್ತದಂಗೈತೆ. ಅಮ್ಮ ಮಗಳು ಅಲ್ಲೇ ಅಂಗಡಿಗೆ ಹೋಗಿದ್ರಾ ಸರಿಯಾಗಿರೋ ತಗೊಳಕ್ಕೆ? ಏನಾದ್ರು ಆಫರ್ ಏನಾದ್ರು ಬಿಟ್ಟವ್ರಾ ಬಟ್ಟೆ ಅಂಗಡಿಲಿ? ಬಿಟ್ಟವ್ರೆ. ಇವಾಗ ಕರೆದಿದ್ದೇನು ವಿಷಯ ಹೇಳು. ಏನಿಲ್ಲ ಭದ್ರಕಾಳಿ, ಸುಮ್ಮನೆ ಮಾತಾಡೋಣ ಅಂತ ಕರೆದೆ. ಯಾಕಮ್ಮ ಉಮ್ಮ ಸಪ್ಪಗಿದ್ಯಾ? ಜ್ವರನಾ? ಇಲ್ಲ ಕೋಲ್ಡ್ ಗಿಡ ಆಗೈತಮ್ಮ? ಭದ್ರಕಾಳಿ ಹಾಸ್ಪಿಟ್ಲ್ ಕರ್ಕೊಂಡೋಗೋದಲ್ವಾ ಮಗುನ? ಪಾಪ ಮಕ ಎಲ್ಲ ಸಪ್ಪಗಾಗಿದೆ. ಯಾಕಮ್ಮ ಉಮ್ಮ? ಅವಳು ನನ್ನ ಮಗಳು ಕರ್ಕೊಂಡೋಗ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಕುತ್ಕೊಳಕ್ಕೆ ಆಗಲ್ಲ. ಎಲ್ಲಿ ಹೋಗ್ತೀರಿ ಎಲ್ಲಿ ಬರ್ತೀರಿ ಎಲ್ಲ ವಿಚಾರಿಸೋಕ್ಕೆ. ಏನು ಭದ್ರಕಾಳಿ, ಅಲ್ಲ ನಾನು ನೀನು ಎಷ್ಟು ವರ್ಷದಿಂದ ಪರಿಚಯ ಇರೋರು, ಹಿಂಗಂತೀಯಲ್ಲ, ನನಗೆ ಎಷ್ಟು ಬೇಜಾರಾಗ್ತಿದೆ. ಏನೋ ಮಾತಾಡ್ಸೋಣಂತ ಮಾತಾಡ್ಸನಪ್ಪ ಅಷ್ಟೇ. ಹೌದಾ, ಮಾತಾಡಾಯ್ತಾ? ನಾವು ಹೋಗ್ತೀರಿ ಒಳಗಡೆ. ಈ ಬೀದಿಲಿ ಒಂದು ಬೊಗಳ ನಾಯಿ ಐತೆ. ಫಸ್ಟು ಆ ನಾಯಿ ಹಿಡ್ದು ಎಲ್ಲಾದ್ರೂ ದೂರ ಕರ್ಕೊಂಡೋಗಿ ಬಿಟ್ಟು ಬರಬೇಕು, ಇಲ್ಲಾಂದ್ರೆ ಅದು ಕೈ ಕಾಲು ಮುರಿಬೇಕು, ಆಗಲೇ ಸೈಲೆಂಟ್ ಆಗೋದು. ನೋಡ್ದೆ ಇವಳು ನನ್ನೇ ಅಂತ ಇರೋದು, ನನಗೆ ಗೊತ್ತು. ಆದಿ ಬೀದಿಲಿ ಹೋಗೋ ನಾಯಿಗಳಿಗೆಲ್ಲ ನಮ್ಮನೆ ಸುದ್ದಿನೇ ಬೇಕು. ಎಷ್ಟು ಗ್ರಾಮ ಮರದೆ ಬರ್ತಾವೋ. ನಂಗೆ ಬೇಕಾಗಿತ್ತ ಇದು? ಇರ್ಲಾರ್ದಿರ ಇವಳನ್ನ ಕರೆದ ಮಾತಾಡಿಸಿ ಇವಳ ಕೈಯಲ್ಲಿ ಉಗಿಸ್ಕೊಂಡು ಹಿಂಗಾಯ್ತು. ಹೆಂಗೋ ನನ್ನ ಸೊಸೆ ಇಲ್ದಾಗ ಆಯಿತು. ನನ್ನ ಸೊಸೆ ಇದ್ದಾಗ ಇಷ್ಟು ಮಾತ್ರ ಇವಳು ನನ್ನ ಸೊಸೆ ಮುಂದೆ ಇವಳ ಹತ್ರ ಬೈಸ್ಕೊಂಡಿದ್ದಿದ್ರೆ ನನಗೇನು ಇರ್ತಿತ್ತು? ಇಷ್ಟೇ ನನ್ನ ಜನ್ಮ ಜಲಾಡಿ ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ಟಿರೋಳು ನಮ್ಮ ಸೊಸೆ.